ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಇದರ ಬೆನ್ನಿಗೆ ಶಾಸಕಾಂಗ ಪಕ್ಷದ ಸಭೆ, ಶಾಸಕರ ಸಭೆ ಕರೆಯುವಂತ ವಿಚಾರ. ಇದಕ್ಕೆ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಅಲ್ಲಮಪ್ರಭು ಅವರು ಮಾತನಾಡಿದ್ದಾರೆ. ನನಗೆ ಶಾಸಕಾಂಗ ಪಕ್ಷದ ಸಭೆ ಕರೆಯೋದಕ್ಕೆ ಸೂಚನೆ ಬಂದಿಲ್ಲ, ಯಾವಾಗ ಕರೀಬೇಕು ಅಂತಾರೆ ಆಗ ಕರೀತೀವಿ ನಾವು. CLP ಕಾರ್ಯದರ್ಶಿ ಅಲ್ಲಮಪ್ರಭು ಪಾಟೀಲ್ ಮಾತನಾಡಿದ್ದಾರೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಶಾಸಕಾಂಗ ಪಕ್ಷದ ನಾಯಕರೇ ರಾಜೀನಾಮೆ ಕೊಟ್ಟಾಗ ಯಾರು ಹೇಳೋದು ಕರೆ ಸಭೆ ಮಾಡಿ ಅಂತ ಕರೆಯೋರು ಯಾರು? ಅದಕ್ಕೆ ಉತ್ತರ ಕೊಟ್ಟರು ಅಲ್ಲಮಪ್ರಭು ಪಾಟೀಲ್, ಇಲ್ಲ ಆಗ ನಮಗೆ ಹೈಕಮಾಂಡ್ ಹೇಳುತ್ತೆ, ಅವರ ಸೂಚನೆಯ ಮೇರೆಗೆ ಸಭೆ ಕರೀತೀವಿ. ಶಾಸಕಾಂಗ ಪಕ್ಷದ ನಾಯಕರ ರಾಜೀನಾಮೆ ಕೊಟ್ಟರೆ ಟೆಕ್ನಿಕಲಿ ಶಾಸಕಾಂಗ ಪಕ್ಷ ವಿಸರ್ಜನೆಯಾದಂಗೆ ಹೊಸ ಶಾಸಕಾಂಗ ಪಕ್ಷದ ಮೀಟಿಂಗ್ ಆಗಬೇಕು, ಶಾಸಕರ ಮೀಟಿಂಗ್ ಆಗಬೇಕು, ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಬೇಕು. ಸೊ ಅದು ಯಾವಾಗ ಅಂತ ಅವರು ಮಾತನಾಡಿದ್ದಾರೆ. CLP ಕರಿಯಂತ ಇನ್ನೂ ಏನು ಹೇಳಿಲ್ಲ ನನಗೆ. CLP ಕರಿಯಂತ ಯಾವಾಗ ಹೇಳ್ತಾರ ಅವರು ನಾಯಕರ ಆದೇಶ ಪಕ್ಷದ ಅಧ್ಯಕ್ಷರು. CLP ಯಾವ ಡೇಟ್ ಕರಿ ಅಂತಾರೆ ಅವತ್ತು ಕರಿತೀನಿ, ಅದು ನಿಮಗೆ ತಿಳಿಸ್ತೀನಿ ಬಹಿರಂಗವಾಗಿ. ಇಬ್ರು ಜೊತೆಯಾಗಿ ಹೇಳ್ತಾರೆ. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನವರು ಅಬ್ಸರ್ವರ್ ಬಂದಿದ್ರೆ ಅವರು ಡೈರೆಕ್ಷನ್ ಕೊಡ್ತಾರೆ, ಅದ್ರ ಮೇಲೆ ಅವರು ಹೇಳ್ತಾರೆ, ನಾವು ಕರಿತೀವಿ. CLP ಕರಿಯಂತ ಇನ್ನೂ ಏನು ಹೇಳಿಲ್ಲ ನನಗೆ. CLP ಕರಿಯಂತ ಯಾವಾಗ ಹೇಳ್ತಾರ ಅವರು ನಾಯಕರ ಆದೇಶ ಪಕ್ಷದ ಅಧ್ಯಕ್ಷರು. CLP ಯಾವ ಡೇಟ್ ಕರಿ ಅಂತಾರೆ ಅವತ್ತು ಕರಿತೀನಿ, ಅದು ನಿಮಗೆ ತಿಳಿಸ್ತೀನಿ ಬಹಿರಂಗವಾಗಿ. ಇಬ್ರು ಜೊತೆಯಾಗಿ ಹೇಳ್ತಾರೆ. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನವರು ಅಬ್ಸರ್ವರ್ ಬಂದಿದ್ರೆ ಅವರು ಡೈರೆಕ್ಷನ್ ಕೊಡ್ತಾರೆ, ಅದ್ರ ಮೇಲೆ ಅವರು ಹೇಳ್ತಾರೆ, ನಾವು ಕರಿತೀವಿ. CLP ಕರಿಯಂತ ಇನ್ನೂ ಏನು ಹೇಳಿಲ್ಲ ನನಗೆ. CLP ಇದು ಅಲ್ಲಮಪ್ರಭು ಪಾಟೀಲ್ ಅವರ ಪ್ರತಿಕ್ರಿಯೆ. ಶಾಸಕಾಂಗ ಪಕ್ಷದ ಸಭೆ ಕರೆಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಕರೆಯೋದು ಶಾಸಕರ ಸಭೆ. ಶಾಸಕರ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನೂತನ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯಾಗಬೇಕು ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ ಬಳಿಕ. ಸೊ ಈಗ ರಾಜೀನಾಮೆ ಯಾವಾಗ ಸಲ್ಲಿಸ್ತಾರೆ ಅನ್ನುವಂಥ ಪ್ರಶ್ನೆ, ಕಾರಣ ರಾಜ್ಯಪಾಲರ ಅನುಪಸ್ಥಿತಿ. ಸಮಯ ಕೇಳಲಾಗಿದೆ ಕಾರ್ಯದರ್ಶಿಗೆ, ಲೋಕಭವನದ ಕಾರ್ಯದರ್ಶಿಗೆ ರಾಜೀನಾಮೆ ಕೊಡಬಹುದು ಅಂತ ಮಾಹಿತಿ ಇರೋದು. ರಾಜಕೀಯವಾಗಿ ಗೊಂದಲಗಳೇನಿತ್ತು ಅದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬಗೆಹರಿದ ರೀತಿಯಲ್ಲಿ ಕಾಣ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.